ಎಸ್, ನಮಸ್ಕಾರ ಸ್ನೇಹಿತರೆ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ KR ಟ್ಯುಟೋರಿಯಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET 2025ಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತೀರಾ. ಸೊ ಇಂತಹ ಸಮಯದಲ್ಲಿ ತಮಗೆ ಈ ಒಂದು ಪಠ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಾಗಿರುತ್ತೆ. ಸೊ ಯಾವೆಲ್ಲ ರೀತಿಯಂಥ ಒಂದಿಷ್ಟು ಪಠ್ಯಕ್ರಮ ಇದೆ, ಸೊ ಎಷ್ಟು ಅಥವಾ ಎಲ್ಲಿಯವರೆಗೆ ಈ ಒಂದು ಪಠ್ಯಕ್ರಮವನ್ನು ಕವರ್ ಮಾಡಿರ್ತಾರೆ, ಹೈಸ್ಕೂಲ್ ಲೆವೆಲ್ಗೆ ಮಾತ್ರ ಇದೆಯಾ, PU ಲೆವೆಲ್ದು ಕೇಳ್ತಾರಾ, ಸೊ ಯಾವೆಲ್ಲ ರೀತಿಯಾಗಿ ಪಠ್ಯಕ್ರಮ ಇದೆ ಅನ್ನೋ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೂತನ ಪಠ್ಯಕ್ರಮ ಅಂದ್ರೆ 2024ಕ್ಕಿಂತ ಮುಂಚೆ ಒಂದು ರೀತಿಯಂತ ಪಠ್ಯಕ್ರಮ ಇತ್ತು. 2024ರಲ್ಲಿ ನೂತನವಾಗಿ ಪಠ್ಯಕ್ರಮ ಬಂತು, ಅದು ವಿಭಿನ್ನವಾಗಿದೆ. ಸೊ ಅದರ ಬಗ್ಗೆ ಕಂಪ್ಲೀಟ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಯಾವೆಲ್ಲ ರೀತಿಯಂತ ಪಠ್ಯಕ್ರಮ ಇದೆ, ಎಲ್ಲೆಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡ್ತಾ ಹೋಗಿದ್ರೆ, ಎಲ್ಲಿಯವರು ಕೂಡ ಈ ಒಂದು ಸಿಲೆಬಸ್ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಅದು ಕನ್ನಡ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, CDP ಆಗಿರ್ಲಿ, ಜೊತೆಗೆ ಸೋಷಿಯಲ್ ಸೈನ್ಸ್ ಆಗಿರ್ಲಿ, ಹಾಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಆಗಿರ್ಲಿ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾವು ಯಾವ ಬುಕ್ಸ್ ಅನ್ನ ರೆಫರ್ ಮಾಡಬೇಕು, ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ಇನ್ಕ್ಲೂಡಿಂಗ್ ಸೈನ್ಸ್ ಅಂಡ್ ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ಬುಕ್ಸ್ ಅನ್ನ ನಾವು ರೆಫರ್ ಮಾಡಿದ್ರೆ ಒಂದಿಷ್ಟು ಈ ಪಠ್ಯಕ್ರಮ ಕವರ್ ಆಗುತ್ತೆ ಅನ್ನೋ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಕಂಪ್ಲೀಟ್ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಡ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ KR ಟ್ಯುಟೋರಿಯಲ್ಸ್ ಕಡೆಯಿಂದ TET, PST, GPSTR, HSTR ತರಗತಿಗಳು ಪ್ರಾರಂಭವಾಗಿದೆ. ಸೊ 1 ಇಯರ್ಗೆ 4 ಕೋರ್ಸ್ಗಳು ಸೇರಿಸಿ 8,000 ಬದಲಾಗಿ ಕೇವಲ 3,000 ರೂಪಾಯಿ ಇದೆ. ಹಾಗೆ 6 ತಿಂಗಳಿಗೆ ಸಂಬಂಧಪಟ್ಟಂತೆ ನಿಮಗೆ GPSTR ಅಥವಾ HSTR, ಸೊ 3,000 ಬದಲಾಗಿ ಕೇವಲ 2,000 ರೂಪಾಯಿ ಇದೆ. ಹಾಗೆ TETಗೆ ಸಂಬಂಧಪಟ್ಟಂತೆ 6 ತಿಂಗಳಿಗೆ ನಿಮಗೆ 3,000 ಬದಲಾಗಿ ಕೇವಲ 999 ರೂಪಾಯಿ ಇದೆ. ಹಾಗೆ PSTಗೆ ಸಂಬಂಧಪಟ್ಟಂತೆ 6 ತಿಂಗಳಿಗೆ 3,000 ಬದಲಾಗಿ ಕೇವಲ 1,499 ರೂಪಾಯಿ ಇದೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಭಾಗದಲ್ಲಿ ಕಾಣುವಂತ ನಂಬರ್ ಅನ್ನ ಸಂಪರ್ಕವನ್ನ ಮಾಡಬಹುದು, ಅಥವಾ ನೇರವಾಗಿ KR ಟ್ಯುಟೋರಿಯಲ್ಸ್, ನೀವು ಪ್ಲೇ ಸ್ಟೋರ್ಗೆ ಹೋಗಿ KR ಟ್ಯುಟೋರಿಯಲ್ಸ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವೆಲ್ಲವೂ ಕೂಡ ಗೊತ್ತಾಗುತ್ತೆ, ಎಲ್ಲ ವಿಡಿಯೋಗಳು ಕೂಡ ಅಪ್ಲೋಡ್ ಆಗಿರುತ್ತೆ, ರೆಡಿ ಇರುತ್ತೆ. ಸೊ ನೀವೆಲ್ಲವೂ ಕೂಡ ಚಾಪ್ಟರ್ ವೈಸ್ ಇರುತ್ತೆ, ಅಪ್ ಟು 6ನೇ ತರಗತಿಯಿಂದ ಅಪ್ ಟು PUC ವರೆಗೂ ಕೂಡ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಅನ್ನ ನಿಮಗೆ ಕೊಡ್ತಾ ಹೋಗಿದ್ದೀವಿ. ಸೊ ಪ್ರತಿಯೊಂದು ಕೂಡ ಚಾಪ್ಟರ್ ವೈಸ್ ಅನ್ನ ನೀವು ಅಲ್ಲಿ ಗಮನಿಸಬಹುದು. ಜೊತೆಗೆ ತಮಗೆ ಸುಮಾರು 2,000ಕ್ಕಿಂತ ಹೆಚ್ಚು MCQ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ತೀವಿ ಲೈವ್ ಕ್ಲಾಸ್ ಅಲ್ಲಿ. ನಿಮಗೆ 50ಕ್ಕಿಂತ ಹೆಚ್ಚು ಟೆಸ್ಟ್ ಸೀರೀಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ನಿಮಗೆ PDF ನೋಟ್ ಸಿಗುತ್ತೆ, ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ. ಈಗ ಆಲ್ರೆಡಿ ಹೇಳಿದಂತೆ ಪಠ್ಯಕ್ರಮ ಅತ್ಯಂತ ಪ್ರಮುಖವಾಗಿರುತ್ತೆ. ಸೊ ಅದು ಯಾವೆಲ್ಲ ರೀತಿಯಾಗಿರುತ್ತೆ, ಹೇಗೆಲ್ಲ ಇರುತ್ತೆ, ಎಲ್ಲೆಲ್ಲಿ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕವರ್ ಮಾಡಿದ್ದಾರೆ, ಎಲ್ಲಿಯವರೆಗೆ ಕವರ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಒಂದಿಷ್ಟು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗ ಮೊದಲಿಗೆ ಕನ್ನಡವನ್ನ ನಾವು ನೋಡೋಣ. ನೋಡಿ, ಈ ಕನ್ನಡ ಅಂದ್ರೆ ಪೇಪರ್ 1, ಪೇಪರ್ 2ಗೆ ಸಂಬಂಧಪಟ್ಟಂತೆ ಎರಡಕ್ಕೂ ಸಂಬಂಧಪಟ್ಟಂತ ಕನ್ನಡ ವಿಷಯದ ಬಗ್ಗೆ ನಾನು ಪಠ್ಯಕ್ರಮದ ಬಗ್ಗೆ ಮಾತಾಡ್ತಿದ್ದೇನೆ. ಸೊ ನಿಮ್ಗೆ ಮಾಹಿತಿ ಮೊದಲೇನಂದ್ರೆ ಈ ಒಂದು 30 ಅಂಕಗಳಿರುತ್ತೆ, ತಮ್ಗೆಲ್ಲ ಗೊತ್ತಿದೆ. ಈ 30 ಅಂಕಗಳಲ್ಲಿ ಏನಾಗ್ತಾ ಹೋಗುತ್ತೆ, ಸುಮಾರು 16 ಅಂಕಗಳು ಇಲ್ಲೇನಾಗುತ್ತೆ ಗದ್ಯದಿಂದ 8, ಪದ್ಯದಿಂದ 8. ಅಂದ್ರೆ ಗದ್ಯವನ್ನ ಕೊಟ್ಟು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಅದರಲ್ಲಿ ನಿಮಗೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೇಳ್ತಾ ಹೋಗ್ತಾರೆ, ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನಾವು ಪ್ಯಾರಾಗ್ರಾಫ್ ಅನ್ನ ನಾವೇನ್ ಮಾಡೋಕ್ಕಾಗುತ್ತೆ, ಮೊದಲಿಗೆ ಕ್ವಶನ್ಸ್ ಅನ್ನ ಓದ್ಕೊಳ್ಳಿ. ಯಾಕೆಂದ್ರೆ ಪ್ಯಾರಾಗ್ರಾಫ್ ಅನ್ನ ಬಿಡಿಸಬೇಕಾದ್ರೆ ಒಂದಿಷ್ಟು ಮಾಹಿತಿ ನಿಮ್ಗೆ ಮೊದಲೇ ಗೊತ್ತಿರಲಿ. ಅಂದ್ರೆ ಪ್ಯಾರಾಗ್ರಾಫ್ ಅನ್ನ ಓದಿ ಆನಂತರ ಕ್ವಶನ್ಸ್ ಅನ್ನ ಓದಿ ಉತ್ತರವನ್ನ ಹುಡುಕೋ ಬದಲಾಗಿ ಮೊದಲಿಗೆ ಕ್ವಶನ್ಸ್ ಅನ್ನ ಓದಿ ಆನಂತರ ಪ್ಯಾರಾಗ್ರಾಫ್ ಅಲ್ಲಿ ಉತ್ತರವನ್ನ ಹುಡುಕ್ತಾ ಹೋದ್ರೆ ತುಂಬಾ ಈಸಿಯಾಗಿ ನಿಮ್ಗೆ ಏನ ಮಾಡೋದು, ಒಂದು ಟೈಮ್ ಅನ್ನ ಸೇವ್ ಮಾಡಬಹುದು. ಯಾಕೆಂದ್ರೆ 150 ಪ್ರಶ್ನೆಗಳಿಗೆ 150 ನಿಮಿಷ ಇರುತ್ತೆ, ಅಂದ್ರೆ ಒಂದು ಪ್ರಶ್ನೆಗೆ 1 ನಿಮಿಷ ಅಷ್ಟೇ. ಆ ಕಾರಣಕ್ಕೋಸ್ಕರ ಕ್ವಿಕ್ ಆಗಿರ್ಬೇಕಾಗತ್ತೆ ನೀವು. ಸೊ ಮೊದಲಿಗೆ ಕ್ವಶನ್ಸ್ ಅನ್ನ ಓದಿ ಆನಂತರ ಪ್ಯಾರಾಗ್ರಾಫ್ ಓದಿದ್ರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು. ಸೊ ಒಟ್ಟಾರೆಯಾಗಿ 16 ಮಾರ್ಕ್ಸ್ ಏನಿರುತ್ತೆ, ಒಂದು ಗದ್ಯ ಒಂದು ಪದ್ಯ 16 ಮಾರ್ಕ್ಸ್ ಇರುತ್ತೆ. ಒಂದು 4 ಪ್ರಶ್ನೆಗಳು ಇದರಲ್ಲಿ ಏನಾಗುತ್ತೆ ಅಂದ್ರೆ ಗದ್ಯ ಪದ್ಯದಲ್ಲಿ ಇರುವಂತಹ ಪ್ರಶ್ನೆಗಳಲ್ಲಿ ಅನೇಕ ರೀತಿಯಂತ ವ್ಯಾಕರಣಾಂಶಗಳು ಬಂದಿರ್ತವೆ. ಅದ್ರ ಜೊತೆಗೆ ಏನಾಗ್ತಾ ಹೋಗುತ್ತೆ, ಒಂದಿಷ್ಟು ಒಂದು ಏನಾಗುತ್ತೆ ಅಂದ್ರೆ ಮತ್ತಷ್ಟು ವ್ಯಾಕರಣಾಂಶಗಳು ಅಂದ್ರೆ 4 ಮಾರ್ಕ್ಸ್ಗೆ ನಿಮಗೆ ಲೈಕ್ ವಿರುದ್ಧಾರ್ಥಕ ಪದಗಳಾಗಿರ್ಲಿ, ಸಮಾನಾರ್ಥಕ ಪದಗಳಾಗಿರ್ಲಿ, ಅಥವಾ ನುಡಿಗಟ್ಟುಗಳಾಗಿರ್ಲಿ, ಇವುಗಳ ಮೇಲೆ ಏನಾಗುತ್ತೆ ಪ್ರಶ್ನೆಗಳು ಬರುತ್ತೆ. ಉಳಿದಂತೆ ನಿಮ್ಗೆ 10 ಮಾರ್ಕ್ಸ್ಗೆ ಈ ಒಂದು ಬೋಧನಾ ಶಾಸ್ತ್ರ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬರುತ್ತೆ. ಇದು ಸೇಮ್ ಇದೇ ರೀತಿಯಾಗಿ ನಿಮ್ಗೆ ಇಂಗ್ಲಿಷ್ಗೂ ಕೂಡ ಸೇಮ್ ಆಗುತ್ತೆ ಪ್ಯಾಟರ್ನ್. ಓಕೆನಾ, ಇದು ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಇರಲಿ. ಅರ್ಥ ಆಗ್ತಿಲ್ಲ. TETಗೆ ಸಂಬಂಧಪಟ್ಟಂತೆ 30 ಅಂಕಗಳಿರುತ್ತೆ. ಅದರಲ್ಲಿ 16 ಅಂಕಗಳು ಗದ್ಯ ಮತ್ತು ಪದ್ಯವನ್ನು ಕೊಡ್ತಂಥದ್ದು, ಪದ್ಯವನ್ನು ಕೊಟ್ಟಿರ್ತಾರೆ, ಗದ್ಯವನ್ನು ಕೂಡ ಕೊಟ್ಟಿರ್ತಾರೆ, ಅಲ್ಲೇ ಓದಿ ಉತ್ತರಿಸುವಂಥದ್ದು. ಅದರಲ್ಲಿ ವ್ಯಾಕರಣಾಂಶಗಳು ಕೂಡ ಇರುತ್ತೆ. ಜೊತೆಗೆ 4 ಮಾರ್ಕ್ಗೆ ಎಕ್ಸ್ಟ್ರಾ ವ್ಯಾಕರಣಾಂಶಗಳು, ಅದು ಹೇಳಂತೆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಪಡಿ ನೋಡಿ ಇಂತಹವನ್ನ ಕೊಟ್ಟಿರ್ತಾರೆ. ಜೊತೆಗೆ 10 ಮಾರ್ಕ್ಸ್ಗೆ ಏನಾಗಿರುತ್ತೆ ನಿಮ್ಗೆ ಈ ಒಂದು ಬೋಧನಾ ಶಾಸ್ತ್ರದ ಮೇಲೆ ಇರುತ್ತೆ.
ಇಷ್ಟು ಒಂದು ಬ್ಲೂ ಪ್ರಿಂಟ್ ನಿಮ್ಗೆ ರೆಡಿ ಇರಲಿ. ಏನೆಲ್ಲ ಕೇಳ್ತಾನೆ ನೋಡೋದಾದ್ರೆ ಪ್ರಮುಖವಾಗಿ ಒಂದಿಷ್ಟು ನೋಡಿ, ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಯಾವ್ದೆಲ್ಲ ಓದ್ಬೇಕು ನಾವು ನೋಡಿ. ಇಲ್ಲಿ ಏನಾಗುತ್ತೆ, ಕನ್ನಡ ಭಾಷೆ ಉಗಮ ಮತ್ತು ಬೆಳವಣಿಗೆ ಹಂತಗಳು ಎಲ್ಲಿ ಬರುತ್ತೆ ಅಂದ್ರೆ ಇದು ಈ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಓಕೆನಾ. ಸೊ ಇಲ್ಲಿ ಹೊಸಗನ್ನಡ, ಹಳಗನ್ನಡ, ನಡುಗನ್ನಡ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅಷ್ಟೊಂದು ಫೋಕಸ್ ಮಾಡಿಲ್ಲ, ಬಟ್ ಅವ್ರು ಕೊಟ್ಟಿದ್ದಾರೆ, ಅಷ್ಟೊಂದು ಇಲ್ಲಿವರೆಗೂ ಕೂಡ ಪ್ರಶ್ನೆಗಳು ಬಂದಿಲ್ಲ. ಬಟ್ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ವರ್ಣಮಾಲೆಗಳಿಂದ ಹಿಡ್ಕೊಂಡು ಅಪ್ ಟು ನಿಮ್ಗೆ ಎಲ್ಲಿಗೆ ಛಂದಸ್ಸು ಅಲಂಕಾರದವರೆಗೂ ಕೂಡ ಕೇಳ್ತಾ ಹೋಗ್ತಾನೆ. ಒಂದಲ್ಲ ಒಂದು ಅಂಶಗಳು ಏನ್ ಕೊಟ್ಟಿದ್ದಾವಲ್ಲ, ಇದರಲ್ಲಿ ಒಂದಲ್ಲ ಒಂದು ಅಂಶದ ಮೇಲೆ ನಿಮ್ಗೆ ಇಲ್ಲಿಯೂ ಕೂಡ ಟಿ ನಡೀತಿಲ್ಲ. ಸೊ ಒಂದಲ್ಲ ಒಂದು ಅಂಶದ ಮೇಲೆ ಪ್ರಶ್ನೆಗಳು ಬಂದೇ ಬಂದಿದೆ. ಸೊ ಆ ಕಾರಣಕ್ಕೋಸ್ಕರ ಎಲ್ಲವುಗಳ ಮೇಲೆ ನಾವು ಕಣ್ಣನ್ನ ಆಡಿಸ್ಬೇಕಾಗುತ್ತೆ. ಮತ್ತೆ ಎಷ್ಟು ಬೇಕೋ ಅಷ್ಟೇ, ತುಂಬಾ ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಅವುಗಳನ್ನ ನಾವು ಓದೋದಲ್ಲ. ಯಾಕಂದ್ರೆ ಅತ್ಯಂತ ನಿಮ್ಗೆ ಹೇಳಿದಂತೆ ಕಡಿಮೆ ಪರ್ಸೆಂಟೇಜ್ ಈ ಒಂದು ವ್ಯಾಕರಣಾಂಶದ ಮೇಲೆ ಕೇಳೋದ್ರಿಂದ ಸ್ವಲ್ಪ ಎಲ್ಲವನ್ನು ಕೂಡ ನಾವು ಕಣ್ಣಾಡಿಸ್ಬೇಕಾಗುತ್ತೆ. ಸ್ವಲ್ಪ ಅವುಗಳನ್ನ ವೇಗವಾಗಿ ಕಲಿಯುವಂಥದ್ದಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಅಂದ್ರೆ ಲೈಕ್ ಈಗ ನಾವಂತೂ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿಯಾಗಿ ವ್ಯಾಕರಣಾಂಶಗಳ ಬಗ್ಗೆ ಬೋಧನೆಯನ್ನ ಮಾಡ್ತಾ ಇದೀವಿ ಅಂತ ನಿಮ್ಗೆ ಪ್ರತಿನಿತ್ಯ ನೋಡ್ತಾ ಇರ್ತೀರಾ. ಸೊ ನಾವು ಪೇಡ್ ಕ್ಲಾಸಸ್ ಅಲ್ಲಿ ಸ್ವತಃ ನಾನೇ ಮಾಡಿದ್ದೀನಿ, ನಿಮ್ಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ಸರಳವಾಗಿ ನಿಮ್ಗೆ ಅರ್ಥವಾಗುವಂತ ಭಾಷೆಯಲ್ಲಿ ನಿಮ್ಗೆ ಅರ್ಥವನ್ನ ಮಾಡಿಸಿದ್ದೇನೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಕನ್ನಡ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ನಾನೇ ಮಾಡಿದ್ದೀನಿ. ಅದು ಕೂಡ ನಮ್ಗೆ ಯಾಕೆಂದ್ರೆ ಸುಮಾರು ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಮಾಡಿರೋದ್ರಿಂದ, ಅದ್ರ ಬಗ್ಗೆ ಐಡಿಯಾ ಇರೋದ್ರಿಂದ ಎಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ, ಅದೇ ರೀತಿಯಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಎಕ್ಸಾಮ್ ಓರಿಯೆಂಟೆಡ್, ಟಿ ಓರಿಯೆಂಟೆಡ್ ಏನ್ ಮಾಡಿದ್ದೀನಿ, ಆ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ನಾನೇ ನೋಟ್ಸ್ ಅನ್ನ ತಯಾರು ಮಾಡಿಕೊಂಡು ನಿಮ್ಗೆ ಯಾರೆಲ್ಲ ಪೇಡ್ ಸ್ಟೂಡೆಂಟ್ ಇದ್ರೆ ಅವರಿಗೆಲ್ಲ ಆಲ್ರೆಡಿ ಕೊಟ್ಟಿದ್ದೇನೆ. ಪೇಡ್ ಸ್ಟೂಡೆಂಟ್ ಸಂಬಂಧಪಟ್ಟಂಗೆ ಅಪ್ಲೋಡ್ ಆಗಿರುತ್ತೆ, ಅಲ್ಲೂ ಕೂಡ ಸ್ವತಃ ವಾಟ್ಸ್ಆಪ್ ಅಲ್ಲೂ ಕೂಡ ಕಳಿಸಿರ್ತೀನಿ. ಸೊ ಅಲ್ಲಿ ಗಮನಿಸ್ಕೊಬಹುದು. ಅದನ್ನ ತರಗತಿಗಳನ್ನ ನೋಡ್ಕೊಂಡು ಸಾಕಾಗುತ್ತೆ. ಇಲ್ಲ ಸರ್ ನಾವು ಪೇಡ್ ಕ್ಲಾಸಿಗೆ ಬಂದಿಲ್ಲ ನನಗೆ, ಇವೆಲ್ಲವನ್ನು ಕೂಡ ನೀವು ಸ್ವಲ್ಪ ಕಣ್ಣಾಡಿಸ್ಬೇಕಾಗುತ್ತೆ. ಓಕೆನಾ. ಸೊ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಕೂಡ ಅಪ್ ಟು ಛಂದಸ್ವರೆಗೂ ಇಲ್ಲಿ ಏನಾಗುತ್ತೆ, ಒಂದಿಷ್ಟು ವ್ಯಾಕರಣಾಂಶವನ್ನು ಆಡ್ ಮಾಡಿಲ್ಲ. ಅದು ಯಾವ್ದಂದ್ರೆ ನಿಮ್ಗೆ ನೋಡಿ, ಸಮಾನಾರ್ಥಕ ಪದ ಕೇಳಿದ್ದಾನೆ, ನಾನಾರ್ಥ ಕೇಳಿದ್ದಾನೆ, ವಿರುದ್ಧಾರ್ಥಕ ಪದ ಕೇಳಿದ್ದಾನೆ. ಆದ್ರೆ ಇಲ್ಲೊಂದಿಷ್ಟು ಏನಾಗುತ್ತೆ, ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳ ಬಗ್ಗೆ ಆಡ್ ಮಾಡಿಲ್ಲ. ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಬರುತ್ತೆ. ಅರ್ಥ ಆಗ್ತಿಲ್ಲ. ಸೊ ಇಷ್ಟು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತದ್ದು ಅಂದ್ರೆ ಕಂಪ್ಲೀಟ್ ನಿಮ್ಗೆ ವರ್ಣಮಾಲೆಯಿಂದ ಛಂದಸ್ಸಿನವರೆಗೂ ಕೂಡ ಪ್ರಶ್ನೆಗಳು ಬರುತ್ತೆ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದಿಷ್ಟು ಏನಾಗುತ್ತೆ ಅಂದ್ರೆ ಈ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾನೆ ಭಾಷೆಯ ಉಗಮ ಮತ್ತೆ ಬೆಳವಣಿಗೆ ಅಂತ. ಅದನ್ನು ಒಳಗೊಂಡಂತೆ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತ ಬೋಧನೆಯ ಮೌಲ್ಯಗಳು ಮತ್ತೆ ಉದ್ದೇಶಗಳು, ಹಾಗೆ ಪ್ರಮುಖವಾಗಿ ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳು, ಜೊತೆಗೆ ಪ್ರಕಾರಗಳ ಬೋಧನಾ ತಂತ್ರಗಳಾಗಿರ್ಲಿ, ಹಾಗೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳಾಗಿರ್ಲಿ, ಭಾಷಾ ಕೌಶಲಗಳಾಗಿರ್ಲಿ, ಕೌಶಲಗಳ ಬೋಧನೆ ಆಗಿರ್ಲಿ, ಬೋಧನಾ ಸಂಪನ್ಮೂಲಗಳು, ಭಾಷೆಯ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧನಾ ಸಾಮಾನ್ಯ ಮತ್ತು ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಹಾಗೆ ಮಾತೃಭಾಷಾ ಬೋಧನಾ ಪದ್ಧತಿಗಳು, ಜೊತೆಗೆ ಕ್ರಿಯಾ ಸಂಶೋಧನೆ ಅಂತ ಇದೆ. ನೋಡಿ ಇಲ್ಲಿ ಪ್ರಮುಖವಾಗಿ ಮತ್ತಷ್ಟು ನಾವು ಕೊಡ್ಬೇಕಂದ್ರೆ ತುಂಬಾ ಸರಳವಾಗಿ ಹೇಳ್ಬೇಕಂದ್ರೆ ಹೆಚ್ಚು ಪ್ರಶ್ನೆ ಕೇಳೋದಂಥದ್ದು LSRW ಮೇಲೆ. ನೋಡಿ ಇಲ್ಲಿ ಏನಾದ್ರು ಕೊಟ್ಟಿರಲಿ ಅವರು. ಸೊ ಇಲ್ಲಿ LSRW ಮೇಲೆ ಬರ್ತಾ ಹೋಗುತ್ತೆ. ಅಂದ್ರೆ ಆಲಿಸುವಿಕೆ ಅತಿ ಹೆಚ್ಚು ಫೋಕಸ್ ಮಾಡೋದು, ಆಲಿಸುವಿಕೆ, ಮಾತನಾಡುವಿಕೆ, ಅದೇ ರೀತಿಗೆ ಈ ಒಂದು ಓದುವಿಕೆ, ಬರೆಯುವಿಕೆ, ಇವುಗಳ ಮೇಲೆ ಪ್ರಶ್ನೆಗಳು ಬರುತ್ತೆ. ಮತ್ತೆ ಪದ್ಯ ಮತ್ತು ಗದ್ಯದ ಸಂಬಂಧಪಟ್ಟಂತ ಲಕ್ಷಣಗಳ ಮೇಲೆ ಪ್ರಶ್ನೆಗಳು ಬರುತ್ತೆ. ಕ್ರಿಯಾ ಸಂಶೋಧನೆ ಮೇಲೆ ಪ್ರಶ್ನೆಗಳು ಬರುತ್ತೆ. ಮೌಲ್ಯಮಾಪನದ ಮೇಲೆ ಪ್ರಶ್ನೆಗಳು ಬರುತ್ತೆ. ಓಕೆನಾ. ಜೊತೆಗೆ ಭಾಷೆಯ ಉಗಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುತ್ತೆ. ಓಕೆನಾ. ಸೊ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಅನುಗಮನ ನಿಗಮನ ಪದ್ಧತಿಗಳು ಅಂದ್ರೆ ಭಾಷಾ ಬೋಧನಾ ಪದ್ಧತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಅನುಗಮನ ಪದ್ಧತಿ, ನಿಗಮನ ಪದ್ಧತಿ, ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಓಕೆನಾ. ಸೊ ಇಷ್ಟು ಪ್ರಮುಖವಾಗಿ ಏನೆಲ್ಲ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂಗೆ ಅನ್ನೋದು ಸಂಬಂಧಪಟ್ಟಂತೆ. ಸೊ ಈ ಒಂದು ಈಗ ಹೇಳಿದ್ನಲ್ಲ, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಫೋಕಸ್ ಅನ್ನ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸ್ಕೋರಿಂಗ್ ಆಗೋದಕ್ಕೆ ಹೆಚ್ಚು ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಈ ಒಂದು 30 ಅಂಕಗಳಲ್ಲಿ ಔಟ್ ಆಫ್ 30ಕ್ಕೆ ನೀವು 25+ ತೆಗಿಲೇಬೇಕು. ಯಾಕೆಂದ್ರೆ ಇವೆಲ್ಲ ಸ್ಕೋರಿಂಗ್ ಏರಿಯಾ, ಮಿಸ್ ಮಾಡಂಗೆ ಇಲ್ಲ, ಸುಲಭವಾಗಿರುತ್ತೆ, ತುಂಬಾ ಸರಳವಾಗಿರುತ್ತೆ. ಪ್ರಶ್ನೆಗಳು ಹೋಯ್ತು ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ನಲ್ಲ, ನಿರಂತರವಾಗಿ ನಾವು ಬೋಧನೆ ಮಾಡ್ತಿರ್ತೀವಿ. ಯೂಟ್ಯೂಬ್ ಅಲ್ಲೂ ಕೂಡ MCQ ಅನಾಲಿಸಿಸ್ ಮಾಡಬೇಕಾದ್ರೆ 360 ಡಿಗ್ರಿಯಲ್ಲಿ ನಿಮಗೆ ವಿಶ್ಲೇಷಣೆ ಮಾಡ್ತಿರ್ತೀನಿ. ಓಕೆನಾ. ಹಾಗಾಗಿ ತುಂಬಾ ಸರಳವಾಗಿರುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಗುರಿ 30 ಅಂಕಗಳಿಗೆ 25ಕ್ಕಿಂತ ಹೆಚ್ಚು ಅಂಕಗಳು ತೆಗಿಲೇಬೇಕು. ಸುಲಭವಾಗಿದೆ, ವರಿ ಮಾಡ್ಕೊಂಡ್ಬಿಡಿ. ಕ್ಲಿಯರ್ ಆಯ್ತಲ್ಲ. ಎಸ್. ನೆಕ್ಸ್ಟ್ ನೋಡಿದ್ರೆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು. ಇಲ್ಲಿ ಅನೇಕ ರೀತಿಯಂತ ಬುಕ್ಸ್ಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಓದೋದು ತುಂಬಾ ಕಷ್ಟ ಆಗುತ್ತೆ. ಸಿಂಪಲ್ ಆಗಿ ನಮ್ಮ ಅನುಭವಗಳ ಪ್ರಕಾರವಾಗಿ ಹೇಳುವಂತಾರೆ ಒಂದಿಷ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಇದು ಕನ್ನಡ ವ್ಯಾಕರಣ ದರ್ಪಣ, ಇದು ಕೂಡ ಚೆನ್ನಾಗಿದೆ. ಇದರ ಜೊತೆಗೆ ಪ್ರಮುಖವಾಗಿ ಎಲ್ಲವನ್ನು ಒಳಗೊಂಡಂತೆ ನಿಮ್ಗೆ ಈಗ ಇತ್ತೀಚೆಗೆ ಬಂದಂತ ಉತ್ತಮ ಪುಸ್ತಕ ಯಾವುದಂದ್ರೆ ಈ ಒಂದು ಪ್ರಮುಖವಾಗಿರುವಂತಹ ಪುಸ್ತಕ ಸ್ಪರ್ಧಾ ಚೆಲುವ ಕನ್ನಡ ಅಂತ ಒಂದು ಮೇಲುಕೋಟೆ ಚೆಲುವರಾಜ್ ಅತ್ಯುತ್ತಮ ಪುಸ್ತಕ. ತುಂಬಾ ಚೆನ್ನಾಗಿದೆ ಪುಸ್ತಕ. ಯಾಕೆಂದ್ರೆ ಅದರಲ್ಲಿ ಸುಮಾರು ಉದಾಹರಣೆಗಳು ಕೊಟ್ಕೊಂಡು ಹೋಗಿದ್ದಾರೆ. ಇಲ್ಲಿಯವರು ಕೂಡ ಏನೆಲ್ಲ ನಾನು TETಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಕ್ಸಾಮ್ ಸಂಬಂಧಪಟ್ಟಂಗೆ ನಾವು ಅನಾಲಿಸಿಸ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಲ್ಪಟ್ಟಂತ ಪುಸ್ತಕ ಯಾವುದಂದ್ರೆ ಅದು ಮೇಲುಕೋಟೆ ಚೆಲುವರಾಜ್. ಎಲ್ಲ ಒಂದಿಷ್ಟು ಪಠ್ಯ ಪುಸ್ತಕಗಳಲ್ಲಿ ಅಥವಾ ಏನು ಬುಕ್ ಸ್ಟಾಲ್ ನಿಮ್ಗೆ ಸಿಗುತ್ತೆ. ಸೊ
ಸ್ಪರ್ಧಾ ಚೆಲುವ ಕನ್ನಡ ಅಂತ ಮೇಲುಕೋಟೆ ಚೆಲುವರಾಜ್, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನೀವು ಅರಳುಗುಪ್ಪೆ ಅಂತ ಕೊಟ್ಟಿದ್ದಾರೆ, ಅದರಲ್ಲಿರೋ ವ್ಯಾಕರಣಾಂಶಗಳು ಕೂಡ ಇದರಲ್ಲಿ ಇರ್ತವೆ. ಜೊತೆಗೆ ನಿಮಗೆ ಪ್ರಮುಖವಾಗಿ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಇದನ್ನ ಹೊರತಾಗಿ ಮತ್ತಷ್ಟು ಬುಕ್ಸ್ ಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ, ಅನೇಕ ವ್ಯಾಕರಣ ಬುಕ್ಗಳನ್ನು ಕೂಡ ನೋಡ್ತಿರ್ತೀವಿ, ಅದನ್ನು ಕೂಡ ರೆಫರ್ ಮಾಡಬಹುದು. ಬಟ್ ನಾನು ನೋಡಿದಂತೆ ಈಗ ಒಂದೇ ಪುಸ್ತಕದಲ್ಲಿ ಇವೆಲ್ಲ ವ್ಯಾಕರಣಾಂಶಗಳನ್ನ ಒಳಗೊಂಡಿರ್ತದೆ. ಯಾವ್ದಂದ್ರೆ ಮೇಲುಕೋಟೆ ಚೆಲುವರಾಜ್, ತುಂಬಾ ಚೆನ್ನಾಗಿದೆ ಪುಸ್ತಕ. ನಿಮ್ಗೆ ಹಾಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನುಸೂಯ ವಿ ಪರಗಿ, ಇದು ಕೂಡ ತುಂಬಾ ಚೆನ್ನಾಗಿದೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಅಂದ್ರೆ ನಾವು ಕೂಡ ಈಗ ನಿಮಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರ್ತೀವಿ, ಪೇಯ್ಡ್ ಕ್ಲಾಸ್ ಅಲ್ಲಿ ಮಾಡ್ತಿರ್ತೀವಿ. ಅದನ್ನ ರೆಫರ್ ಮಾಡ್ಕೊಂಡ್ರೆ ಅನೇಕ ರೀತಿಯಂತ ಪುಸ್ತಕಗಳನ್ನ ನೋಡ್ಕೊಂಡು ನಿಮ್ಗೆ ಆ ಒಂದು ನೋಟ್ಸ್ ಅನ್ನ ಮಾಡಿರ್ತೀವಿ. ಸೊ ಅದನ್ನು ಕೂಡ ರೆಫರ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಅರ್ಥ ಆಗ್ತಿಲ್ಲ? ಸೊ ಈಗ ಹೇಳಿದಂತೆ ಈ ಒಂದು ಬುಕ್ಸ್ಗಳ ಬಗ್ಗೆ ಕೂಡ ಗಮನ ಇರಲಿ. ಯಾವ್ದಾದ್ರು ಒಂದು ತೆಗೆದುಕೊಳ್ಳಿ ನೋಡಿ, 10 ಬುಕ್ ಅನ್ನ ತೆಗೆದುಕೊಂಡು ನೀವು ಅದನ್ನ 10 ಬಾರಿ ಓದೋಕ್ಕಿಂತ ಹೆಚ್ಚಾಗಿ ಒಂದೇ ಪುಸ್ತಕವನ್ನು ತೆಗೆದುಕೊಳ್ಳಿ. ಒಂದೇ ಪುಸ್ತಕವನ್ನು ತೆಗೆದುಕೊಂಡು ಅದನ್ನ ನೀವು ನೀಟಾಗಿ ಓದಿದ್ರೆ ಆದ್ರೆ 100% ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಅದ್ರಲ್ಲಿ ನೋ ಡೌಟ್. ಸೊ ಆ ಕಾರಣಕ್ಕೋಸ್ಕರ ಹೆಚ್ಚು ಫೋಕಸ್ ಅನ್ನ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಗ್ಲಿಷ್ ಹೋಗೋಣ. ಪ್ರಮುಖವಾಗಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ನೋಡ್ತಾ ಹೋಗೋಣ. ನೋಡಿ, ಇಂಗ್ಲಿಷ್ ಲ್ಯಾಂಗ್ವೇಜ್ 1 ಮತ್ತೆ ಲ್ಯಾಂಗ್ವೇಜ್ 2 ಅಂದ್ರೆ ಯಾರಾದ್ರೂ ಕೂಡ ಇಂಗ್ಲಿಷ್ ಅನ್ನ ಲ್ಯಾಂಗ್ವೇಜ್ 1 ಆಗಿ ತೆಗೆದುಕೊಂಡಿರ್ತಾರೆ, ಕೆಲವರು ಲ್ಯಾಂಗ್ವೇಜ್ 2. ಈ ಕನ್ನಡ ನಮ್ಗೆ ಏನಾಗುತ್ತೆ ಪ್ರಥಮ ಭಾಷೆ, ಇಲ್ಲಿ ಏನಾಗುತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ 2 ನಾವು ನೋಡ್ಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಸೇಮ್ ಆಸ್ ಇಟ್ ಈಸ್ ನಾವು ಕನ್ನಡ ಹೇಳಿದಂತೆ ಏನಾಗುತ್ತೆ 2 ಪ್ಯಾರಾಗ್ರಾಫ್ ಅನ್ನ ನೋಡ್ತಾ ಹೋಗ್ತೀವಿ. ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಅದು ಪ್ರೋಸ್, ಡ್ರಾಮಾ, ಪೊಯೆಟ್ರಿಗೆ ಸಂಬಂಧಪಟ್ಟಂಗಿರುತ್ತೆ. ಜೊತೆಗೆ ಅದರಲ್ಲೂ ಕೂಡ ಅನೇಕ ರೀತಿಯಂತ ವ್ಯಾಕರಣಾಂಶಗಳು ಬರ್ತಾ ಹೋಗ್ತವೆ. ನಿಮ್ಗೆ ಜನರಲೈಸ್ ಮಾಡ್ತಾ ಹೇಳ್ತಾ ಹೋಗ್ತೀನಿ, ಅಲ್ಲಿ ಏನು ಓದೋದಕ್ಕೆ ಹೋಗಲ್ಲ. ಸೊ ಜೊತೆಗೆ ಅಲ್ಲಿ ಏನಾಗುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು, ಅಂದ್ರೆ ಅಲ್ಲಿ ಏನಾಗುತ್ತೆ ನೌನ್ ಮೇಲೆ, ವರ್ಬ್ ಮೇಲೆ, ಅಡ್ಜೆಕ್ಟಿವ್ ಮೇಲೆ, ಓಕೆನಾ, ಕಂಜಂಕ್ಷನ್ ಮೇಲೆ, ಇಂಟರ್ಜೆಕ್ಷನ್ ಮೇಲೆ, ಪ್ರಿಪೋಸಿಷನ್ಸ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುತ್ತೆ. ಮತ್ತೆ ಆರ್ಟಿಕಲ್ಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿರುತ್ತೆ. ಅದನ್ನ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಪ್ರಿಫಿಕ್ಸ್, ಸಫಿಕ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಮತ್ತಷ್ಟು ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ತಾರೆ, ಈ ಒಂದು ಲೈಕ್ ಈ ಒಂದು ಸಂಬಂಧಪಟ್ಟಂತ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪದಗಳನ್ನ ಕೊಡ್ತಾ ಹೋಗ್ತಾರೆ. ಮೀನಿಂಗ್, ಆ ಪದಗಳ ಮೀನಿಂಗ್ ಸಂಬಂಧಪಟ್ಟಂತೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ ವೊಕ್ಯಾಬ್ಯುಲರಿ ಬೇಸ್ಡ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆನಾ? ಇಷ್ಟು ಅಂದ್ರೆ ಕಂಪ್ಲೀಟ್ಲಿ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಂತೆ ಸೊ ಎಲ್ಲವನ್ನು ಕೂಡ ನೋಡ್ಕೊಬೇಕಾಗತ್ತೆ ಅಪ್ ಟು ಆರ್ಟಿಕಲ್ ವರ್ಗೆ. ಆ ನಂತರ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಕ್ವಶನ್ ಟ್ಯಾಗ್ ಕೂಡ ಆಡ್ ಮಾಡ್ಕೊಡಿ. ಕ್ವಶನ್ ಟ್ಯಾಗ್ ಕೂಡ ಕೇಳ್ತಿದ್ದಾರೆ. ಆ ನಂತರ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸಂಬಂಧಪಟ್ಟಂಗೆ ಬರುತ್ತೆ. ಓಕೆನಾ? ಆ ನಂತರ ನಿಮ್ಗೆ ಏನಾಗ್ತಾ ಹೋಗುತ್ತೆ ಈ ಒಂದು ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಆ ನಂತರ ವೊಕ್ಯಾಬ್ಯುಲರಿ ಬೇಸ್ಡ್ ಅಂದ್ರೆ ಅದು ಅಪೋಸಿಟ್ ವರ್ಡ್ ಆಗಿರ್ಲಿ ಅಥವಾ ಸಿನೋನಿಮ್ಸ್ ಏನ್ ಕರಿತೀವಿ, ಸಿನೋನಿಮ್ಸ್ ಆಗಿರ್ಲಿ, ಆಂಟೋನಿಮ್ಸ್ ಆಗಿರ್ಲಿ, ಇವುಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಅದಾಯ್ತಲ್ಲ? ಸೊ ಇವುಗಳ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಕೂಡ ನಿಮ್ಗೆ ಆಲ್ರೆಡಿ ನಾವು ಕವರ್ ಮಾಡ್ಕೊಟ್ಟಿದ್ದೀವಿ ನಮ್ಮ ಪೇಯ್ಡ್ ಕ್ಲಾಸಸ್ ಅಲ್ಲಿ, ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಮಗೆ ಬೋಧನಾಶಾಸ್ತ್ರ, ಅಲ್ಲಿ ನಮ್ಗೆ ಏನಾಗುತ್ತೆ ಇಂಗ್ಲಿಷ್ ಒಂದಿಷ್ಟು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸುಮಾರು ಕಾನ್ಸೆಪ್ಟ್ ಮೇಲೆ ಅನೇಕ ಪುಸ್ತಕಗಳಿದಾವೆ. ಈ ಒಂದು ಏನು ಲೈಕ್ ನಾವೇನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಕರಿತಾ ಹೋಗ್ತೀವಿ, ಇದರಲ್ಲಿ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು ರೀತಿಯಾಗಿ ಡೆಪ್ತ್ ಆಗಿದೆ. ಬಟ್ ಇದಕ್ಕೂ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳಿದಾವೆ. ಅಲ್ಲಿ ಸಂಬಂಧಪಟ್ಟಂಗೆ ಟಿ ಎನ್ ರಾಜು ಅವ್ರು ಸಂಬಂಧಪಟ್ಟಂಗೆ ಒಳ್ಳೆಯ ಪುಸ್ತಕ ಇದೆ, ಅದನ್ನು ಕೂಡ ಫಾಲೋ ಮಾಡೋದು. ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ದು ಕೂಡ ಲೈಕ್ ನಾನು ಸ್ವತಃ ಅನೇಕ ಪುಸ್ತಕಗಳನ್ನ ರೆಫರ್ ಮಾಡಿಕೊಂಡು ಈ ಒಂದು ಯಾವ್ದೆಲ್ಲ ಇಂಪಾರ್ಟೆನ್ಸ್ ಇದೆ ಎಕ್ಸಾಮ್ ಓರಿಯೆಂಟೆಡ್, ಯಾರಾದ್ರೂ ಕೂಡ ಈಗ ನೋಡಿದ್ರೆ ಲಾಸ್ಟ್ ಇಯರ್ ನಾನು ಅಪ್ಲೋಡ್ ಮಾಡಿದೆ. ಮೇ ಬಿ ನನ್ನ ಪ್ರಕಾರವಾಗಿ ಒಂದು 60,000ಕ್ಕಿಂತ ಹೆಚ್ಚು ಜನ ಈಗ ಆಲ್ರೆಡಿ ವಿಡಿಯೋ ನೋಡಿದ್ದಾರೆ. ಓಕೆನಾ? ಇಂಗ್ಲಿಷ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ MCQ ಆಧಾರಿತವಾಗಿ ಕ್ಲಾಸಸ್ ಅನ್ನ ಮಾಡ್ಕೊಟ್ಟಿದ್ದೇನೆ. KR ಟ್ಯೂಟೋರಿಯಲ್ಸ್ ಹೋಗಿ ಇವಾಗ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ಒಂದು ವಿಡಿಯೋ ನೋಡಿದ್ರೆ ನೀವೇ ಕಮೆಂಟ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ ಅಂತಂದ್ರೆ, ಅಷ್ಟು ನೀಟಾಗಿ ಎಷ್ಟು ಬೇಕು TETಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಸರಳ ಭಾಷೆಯಲ್ಲಿ ನಿಮ್ಗೆ ಅರ್ಥ ಮಾಡಿಸಿದ್ದೇನೆ. ಓಕೆನಾ? KR ಟ್ಯೂಟೋರಿಯಲ್ಸ್ ಅಲ್ಲಿ ನಿಮ್ಗೆ ಇದೆ, ಆ ಒಂದು ವಿಡಿಯೋ ಹೋಗಿ ಚೆಕ್ ಮಾಡ್ಕೊಬಹುದು. ಓಕೆನಾ? ತುಂಬಾ ಸರಳವಾಗಿ ಈ ಒಂದು ಇಂಗ್ಲಿಷ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕ್ಲಾಸ್ ಅನ್ನ ಮಾಡ್ಕೊಟ್ಟಿದ್ದೇನೆ. ಸೊ ನಮ್ಮ ಪೇಯ್ಡ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ, ವಿತ್ ನೋಟ್ಸ್ ಕೂಡ ಅಲ್ಲಿ ನಾನು ಕೊಟ್ಟಿದ್ದೇನೆ. ಓಕೆನಾ? ಸೊ ಇಷ್ಟನ್ನ ರೆಫರ್ ಮಾಡ್ಕೊಂತ ಹೋಗಿ. ಜೊತೆಗೆ ಇಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ದಿ ಬೆಸ್ಟ್ ಬುಕ್ ಅಂದ್ರೆ ಅನೇಕ ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರಮುಖವಾಗಿ ನೀವು 6ರಿಂದ ಅಪ್ ಟು 10th ವರೆಗೂ ಕೂಡ ಏನೆಲ್ಲ ಒಂದಿಷ್ಟು ಬುಕ್ಸ್ ಅಲ್ಲಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ವ್ಯಾಕರಣಾಂಶ ಇದೆ ಅದನ್ನು ಫಾಲೋ ಮಾಡ್ತಾ ಹೋಗಿ. ಫಸ್ಟ್ ಒನ್. ಓಕೆನಾ? ಸೊ ಅದನ್ನು ಫಾಲೋ ಮಾಡ್ತಾ ಹೋದ್ರೆ ಸುಮಾರು ವ್ಯಾಕರಣಾಂಶಗಳು ಅಲ್ಲೇ ನಿಮ್ಗೆ ಏನಾಗುತ್ತೆ ಫಾಲೋ ಆಗುತ್ತೆ. ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಟಿ ಎನ್ ರಾಜು ಸಂಬಂಧಪಟ್ಟಂಗೆ ಏನಕ್ಕೆ ಈ ಒಂದು ನಮಗೆ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಸುಮಾರು ಹೆಲ್ಪ್ ಆಗ್ತಾ ಹೋಗುತ್ತೆ. ಇದ್ರ ಮತ್ತೆ ಅಡ್ವಾನ್ಸ್ ಗ್ರಾಮರ್ ಏನಾದ್ರು ಬೇಕು ಅನ್ನೋದ್ರೆ ನಿಮ್ಗೆ ಏನಾಗುತ್ತೆ ರನ್ ಅಂಡ್ ಮಾರ್ಟಿನ್ ಆಗುತ್ತೆ, ಆ ಪುಸ್ತಕ ಇದೆ. ರನ್ ಅಂಡ್ ಮಾರ್ಟಿನ್ ಪುಸ್ತಕವನ್ನು ನೀವು ರೆಫರ್ ಮಾಡ್ಕೊಬಹುದು. ರನ್ ಅಂಡ್ ಮಾರ್ಟಿನ್ ಒಂದು ಬುಕ್ಸ್ ಅನ್ನ ರೆಫರ್ ಮಾಡ್ಕೊಳ್ಳೋದು. ಜೊತೆಗೆ JD ಮೂರ್ತಿ, ಇದು ಕೂಡ ತುಂಬಾ ಚೆನ್ನಾಗಿದೆ. JD ಮೂರ್ತಿ ಕಾಂಬೋ ಏನು ಲೈಕ್ ನಿಮ್ಗೆ ಏನಾಗುತ್ತೆ ಕಾಂಟೆಂಪರರಿ ಇಂಗ್ಲಿಷ್ ಗ್ರಾಮರ್ ಅಂತ ಇದೆ, ತುಂಬಾ ಚೆನ್ನಾಗಿದೆ. JD ಮೂರ್ತಿ, ಇದು ಕೂಡ ನೀವು ಫಾಲೋ ಮಾಡ್ಕೊಬಹುದು, ಇದು ಕೂಡ ಚೆನ್ನಾಗಿದೆ.
ಓಕೆನಾ. ಸೊ ಇಷ್ಟು ಈ ಒಂದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸೇಮ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳಂತೆ 30 ಅಂಕಗಳು. ಸೊ 30 ಅಂಕಗಳಲ್ಲಿ ನಿಮ್ಗೆ ಹೇಳಂತೆ ಗದ್ಯ ಮತ್ತೆ ಪದ್ಯ, ಗದ್ಯ ಮತ್ತೆ ಪದ್ಯ ಎರಡನ್ನ ಸೇರಿಸಿ ನಿಮ್ಗೆ ಪ್ರೋಸ್ ಅಂಡ್ ಪೊಯಮ್ ಸೇರಿಸಿ 16 ಮಾರ್ಕ್ಸ್ ಬರುತ್ತೆ. ಹಾಗೆ 4 ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಮತ್ತೆ ಗ್ರಾಮರ್ ಮೇಲೆ, ವೊಕ್ಯಾಬ್ಯುಲರಿ ಮೇಲೆ ಬರುತ್ತೆ. 10 ಮಾರ್ಕ್ಸ್ ಏನಾಗುತ್ತೆ ಪೆಡಗಾಗಿ ಸಂಬಂಧಪಟ್ಟಂಗೆ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಇಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಯ್ತಲ್ಲ. ಹಾಗೆ ಮತ್ತೊಂದು ಪ್ರಮುಖವಾಗಿರುವಂಥದ್ದು ಯಾವುದು ಅಂದ್ರೆ ಈ ಒಂದು ಸಿಡಿಪಿ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಅನೇಕ ರೀತಿಗೆ ಈಗ ನಮ್ಗೇನಾಗ್ತಾ ಹೋಗುತ್ತೆ ಇಂದು ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಆಗಿರ್ಲಿ ಅವುಗಳಿಗೆ ಸಂಬಂಧಪಟ್ಟಂತೆ, ಹಾಗೆ ತಮಿಳು ಆಗಿರ್ಲಿ ಉರ್ದು ಆಗಿರ್ಲಿ ಇವೆಲ್ಲವೂ ಕೂಡ ಬರ್ತಾ ಹೋಗ್ತವೆ. ಇದೇ ನಮಗೆ ಅವಶ್ಯಕತೆ ಇಲ್ಲ. ಸೊ ನಮಗೆ ನೆಕ್ಸ್ಟ್ ಬೇಕಾಗೋದು ಯಾವುದಂದ್ರೆ ಸಿಡಿಪಿ. ಅದಕ್ಕಿಂತ ಮುಂಚೆ ಮೇ ಬಿ ನನ್ನ ಪ್ರಕಾರ ಸೋಷಿಯಲ್ ಸೈನ್ಸ್ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಆ ನಂತರ ಹೋಗೋಣ. ಎಸ್ ನೋಡಿ, ಸೋಷಿಯಲ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಅದಕ್ಕೂ ಕೂಡ ಸಂಬಂಧಪಟ್ಟಂಗೆ ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೋಷಿಯಲ್ ಸೈನ್ಸ್ ನೋಡಿ SS ನಿಮಗೆ 6ರಿಂದ ಅಪ್ ಟು 12th ವರೆಗೂ ಎಲ್ಲವೂ ಕೂಡ ಆಡ್ ಮಾಡಿದ್ದಾರೆ. ಸಿಂಪಲ್ ಆಗಿ ಅದೇನು ಕೂಡ ನಿಮ್ಗೆ ಹೇಳೋದಕ್ಕೆ ಹೋಗಲ್ಲ. 6ರಿಂದ ಏನ್ ಸಿಲೆಬಸ್ ಇದೆ ಕಟ್ ಅಂಡ್ ಪೇಸ್ಟ್, 6ರಿಂದ 12ನೇ ತರಗತಿವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಪಾಠಗಳನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಕೊಡಲಾಗುತ್ತೆ. ಎಲ್ಲವೂ ಸಿಲೆಬಸ್ ಅದೇ ಇದೆ. ಆಧಾರಗಳು, ಭರತ ವರ್ಷ, ಪ್ರಾಚೀನ ನಾಗರಿಕತೆ, ಸನಾತನ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ವಿದೇಶಿಯರ ದಾಳಿ, ಕಂಪ್ಲೀಟ್ಲಿ ಸೋಷಿಯಲ್ ಸೈನ್ಸ್ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಆಗಿರಲಿ. ಸೊ ಇದು ಎಷ್ಟಿರುತ್ತೆ ಒಟ್ಟಾರೆಗೆ 60 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಕೂಡ ಸುಮಾರು ಏನಾಗುತ್ತೆ ಅಂದ್ರೆ 60 ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಬೇಸ್ಡ್ ಆನ್ ನಿಮಗೆ ಈ ಒಂದು ಕಂಟೆಂಟ್ ಮೇಲೆ ಅಥವಾ ಏನು ಈ ಒಂದು ಪಠ್ಯಕ್ರಮದ ಮೇಲೆ ಇರುತ್ತೆ. ಇನ್ನು 20 ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ ಬೋಧನಾಶಾಸ್ತ್ರದ ಮೇಲೆ ಬರುತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೆಲ್ಲವೂ ಕೂಡ ಏನಿದೆಯಲ್ಲ ಕಂಪ್ಲೀಟ್ಲಿ ಸೋಷಿಯಲ್ ಸೈನ್ಸ್ ಆಯ್ತು. ಹಾಗೆ ಅದೇ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಜಿಯೋಗ್ರಫಿ ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಆಗಿರಲಿ, ಪ್ರತಿಯೊಂದು ನೋಡಿ ಭೂಗೋಳ ಆಗಿರಲಿ ಎಲ್ಲವೂ ಕೂಡ ಅಪ್ ಟು ಇಲ್ಲಿವರು ಕೂಡ PUC ವರೆಗೆ 6ರಿಂದ ಅಪ್ ಟು PUC ವರೆಗೆ ಎಲ್ಲವನ್ನು ಕೂಡ ಕವರ್ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಪ್ರತಿಯೊಂದು ಟಾಪಿಕ್ ಕೂಡ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಟಾಪಿಕ್ ಕೂಡ ಯಾವುದು ಬಿಟ್ಟಿಲ್ಲ. ಓಕೆನಾ. ಸೊ ಆ ನಿಟ್ಟಿನಲ್ಲಿ ಮಾಡ್ತಾ ಹೋಗಿ ಇಲ್ಲಿ ಕಂಪ್ಲೀಟ್ಲಿ ಇಲ್ಲಿಯವರೆಗೆ 6ರಿಂದ 12ನೇ ತರಗತಿವರೆಗೆ ಎಲ್ಲಾ ಪುಸ್ತಕಗಳನ್ನ ಮೊದಲು ರೆಫರ್ ಮಾಡಿ. ಯಾವುದೇ ಒಂದು ಪುಸ್ತಕವನ್ನ ನೀವು ಓದೋಕ್ಕಿಂತ ಮುಂಚೆ, ಆಥರ್ ಬುಕ್ ಅನ್ನ ರೆಫರ್ ಮಾಡೋಕ್ಕಿಂತ ಮುಂಚೆ 6ರಿಂದ 12ನೇ ತರಗತಿವರೆಗೆ ಎಲ್ಲಾ ಟೆಕ್ಸ್ಟ್ ಬುಕ್ ಗಳನ್ನ ನೀವು ಓದಿ ನೋಟ್ಸ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಯಾವ ರೀತಿ ಓದಬೇಕು, ಹೇಗೆ ನೋಟ್ಸ್ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದೇನೆ. ಓಕೆನಾ. ಅದ್ರ ಜೊತೆಗೆ ಇಲ್ಲ ಸರ್ ನಮ್ಗೆ ಏನಾದ್ರು ಕೂಡ ಮತ್ತೊಂದು ಬುಕ್ ಅನ್ನ ರೆಫರ್ ಮಾಡೋಕಂದ್ರೆ ಇತ್ತೀಚೆಗೆ ಸುಮಾರು ಬುಕ್ಗಳು ಬಂದ್ರೆ ಅದರಲ್ಲೂ ಕೂಡ ದಿ ಬೆಸ್ಟ್ ನಾನು ನೋಡುವಂಥದ್ದು ಅಥವಾ ನಾನು ಲೈಕ್ ಒಂದಿಷ್ಟು ಅನಾಲಿಸಿಸ್ ಮಾಡಿ ದಿ ಬೆಸ್ಟ್ ಬುಕ್ ಅಂತ ಹೇಳೋದಾದ್ರೆ ಒಂದು ಏನಾಗ್ತಾ ಹೋಗುತ್ತೆ ಎಕ್ಸಲೆಂಟ್ ಇತಿಹಾಸ ಅಂತ ಬರುತ್ತೆ. ಎಕ್ಸಲೆಂಟ್ ಇತಿಹಾಸ ಇತ್ತೀಚೆಗೆ ಬಂದಂತ ಪುಸ್ತಕ ಎಕ್ಸಲೆಂಟ್ ಇತಿಹಾಸ. ಅದು KA ಮಾರೇಗೌಡ. ಯಾಕೆಂದ್ರೆ ಇದು ಪುಸ್ತಕ ಏನಾಗಿದ್ರೆ ನಾವು ಅನೇಕ 4-5 ಪುಸ್ತಕಗಳಿರುವಂತಹ ಸಾರಾಂಶ ಒಂದೇ ಪುಸ್ತಕಗಳು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಾರೇಗೌಡ ಅಂತ ಬರುತ್ತೆ. ಸೊ ಅದು ನಿಮ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಪುಸ್ತಕ. ಅದನ್ನ ಬಿಟ್ಟರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿ SP ಜಿಯೋಗ್ರಫಿಸ್ ಅದು ಬರುತ್ತೆ, ಅಥವಾ ನಮಗೆ ರಂಗನಾಥ್ ಅವ್ರದ್ದು ಬರ್ತಾ ಹೋಗುತ್ತೆ, ಅದನ್ನು ಕೂಡ ರೆಫರ್ ಮಾಡ್ತಾ ಹೋಗೋದು. ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದನ್ನು ಹೊರತುಪಡಿಸಿ ಏನಾದ್ರು ಕೂಡ ರೆಫರ್ ಮಾಡ್ತೀನಿ ಅಂತಂದ್ರೆ ಓಕೆನಾ. ರಾಘವೇಂದ್ರ ಶಿಡ್ಲಿಗಟ್ಟೆ ಅದು ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಒಳ್ಳೆ ಪುಸ್ತಕ. ಸೊ ನನ್ನ ಪ್ರಕಾರ ಮೊದಲಿಗೆ 6ರಿಂದ 12ನೇ ತರಗತಿವರೆಗೆ ಎಲ್ಲಾ ಪುಸ್ತಕಗಳನ್ನ ರೆಫರ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಇಟ್ಸ್ ಎನಫ್. ಇದನ್ನ ಓದಿದ ನಂತರ ಇನ್ನ ಓದ್ಬೇಕು ಅಂದ್ರೆ ಇವುಗಳನ್ನ ರೆಫರ್ ಮಾಡ್ತಾ ಹೋಗಿ. ಓಕೆನಾ. ಸೊ ಇವೆಲ್ಲವನ್ನು ಒಳಗೊಂಡಂತೆ ಈಗ ಆಲ್ರೆಡಿ ನಮ್ಮಲ್ಲೂ ಕೂಡ ತರಗತಿಗಳು ಮಾಡಿದ್ದಾರೆ, ಎಲ್ಲವೂ ಕೂಡ ಸಿಗುತ್ತೆ. ಹಾಗೆ ಇಲ್ಲೊಂದಿಷ್ಟು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಈಗ ಆಲ್ರೆಡಿ ಅದನ್ನು ಕೂಡ ನಾವು ತರಗತಿಗಳಲ್ಲಿ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮ B.Ed ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಬೋಧನಾಶಾಸ್ತ್ರದ ಮೇಲೆ ಬುಕ್ಸ್ಗಳಿದಾವೆ, ಅವುಗಳನ್ನ ರೆಫರ್ ಮಾಡಿ. ದಿ ಬೆಸ್ಟ್ ಬುಕ್ಗಳು ಅದರಲ್ಲೇ ಕ್ವಶನ್ಸ್ ಬರುತ್ತೆ, ಸುಮಾರು ಬುಕ್ಸ್ಗಳು ಬರುತ್ತೆ. B.Ed ಮತ್ತೆ D.Ed ಗೆ ಸಂಬಂಧಪಟ್ಟಂತ ಬೋಧನಾಶಾಸ್ತ್ರಗಳ ಪುಸ್ತಕಗಳಿವೆ, ಅದನ್ನ ರೆಫರ್ ಮಾಡಿದ್ರೆ ಇಟ್ಸ್ ಎನಫ್ ಈ ಒಂದು TETಗೆ ಸಂಬಂಧಪಟ್ಟಂತೆ. ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ಪ್ರಮುಖವಾಗಿ ನೋಡುವಂಥದ್ದು ಇಲ್ಲಿ ಈ ಒಂದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ಸಿಲೆಬಸ್ ಇದು ಕೂಡ ಸೇಮ್ ನಿಮ್ಗೆ ಏನಾಗ್ತಾ ಹೋಗುತ್ತೆ ಇಲ್ಲಿ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಂತೆ. ಪೇಪರ್ 1 ಏನಾಗ್ತಾ ಹೋಗುತ್ತೆ ಅಪ್ ಟು ನಿಮ್ಗೆ ಏನಾಗ್ತಾ ಹೋಗುತ್ತೆ ಇಲ್ಲಿ 6ರಿಂದ 8ರವರೆಗೂ ಕೇಳಿರ್ತಾನೆ. ಬಟ್ ಪೇಪರ್ 1 ಪೇಪರ್ 2 ಅಂದ್ರೆ ಇಲ್ಲಿ 6ರಿಂದ ಅಪ್ ಟು ಈ ಒಂದು 10ನೇ ತರಗತಿವರೆಗೆ ಏನಾಗುತ್ತೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಅಪ್ ಟು 10th ವರೆಗೆ ಏನ್ ಮಾಡಿದ್ದಾನೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲಾ ಸಿಲೆಬಸ್ ಅನ್ನ ಹೇಳಿದ್ದಾನೆ. ನೋಡಿ ಮ್ಯಾಥಮೆಟಿಕ್ಸ್ ನಿಮ್ಗೆ ಹೇಳೋದಾದ್ರೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳಿ. ನಮ್ಗೆ ಈಸಿ ಆಗಿರೋಂಥ ಪ್ರಶ್ನೆಗಳನ್ನ ಬಿಡಿಸಿದ ತಕ್ಷಣ ನಮಗೆ ಮ್ಯಾಥಮೆಟಿಕ್ಸ್ ಬಂತು ಅಂತಲ್ಲ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬಿಡಿಸ್ಬೇಕು. ಅಡ್ವಾನ್ಸ್ ಲೆವೆಲ್ಗೆ ಪಾಠ ಮಾಡಿರೋದನ್ನ ನೋಡ್ಬೇಕು ನೀವು. ಈಸಿಯಾಗಿ ಟ್ರಿಕ್ಕಿ ಆಗಿರೋಂಥದ್ದೆಲ್ಲ ಹೊರಟೋಯ್ತು ಕಾಲ ಈಗ ಆಲ್ರೆಡಿ. ಓಕೆನಾ. ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪ್ರಶ್ನೆಗಳು ಬರ್ತವೆ. ಆ ನಿಟ್ಟಿನಾಗಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪಾಠ ಮಾಡೋಂಥದ್ದು ಯಾವುದೇ ಪೇಡ್ ಕ್ಲಾಸ್ ಅಲ್ಲಿ ಆಗಿಲ್ಲ, ಅಡ್ವಾನ್ಸ್ ಲೆವೆಲ್ ಮಾಡೋಂಥದ್ದು ಇರಬೇಕು. ಆ ಕ್ಷಣಕ್ಕೆ ಅರ್ಥ ಆಗಂತಲ್ಲ, ಆ ಕ್ಷಣಕ್ಕೆ ಈಸಿಯಾಗಿರೋ ಕ್ವಶನ್ಸ್ಗಳನ್ನ ಬಿಡಿಸ್ಬಿಟ್ಟು ಅರ್ಥ ಮಾಡಿಸೋದಲ್ಲ, ತುಂಬಾ ಅಡ್ವಾನ್ಸ್ ಲೆವೆಲ್ ನೀವು ಕಲಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅಡ್ವಾನ್ಸ್ ಲೆವೆಲ್ ಮ್ಯಾಥಮೆಟಿಕ್ಸ್ ಅನ್ನು ಕಲಿಬೇಕಾಗುತ್ತೆ. ಅಂತದನ್ನ ನೀವು ಕಂಪ್ಲೀಟ್ಲಿ ಕ್ಲಾಸಸ್ ಅನ್ನು ನೋಡಿದ್ರೆ ಅಂದ್ರೆ ಇದು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಆ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದಾವೆ.
ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಆ ಕಾರಣಕ್ಕೋಸ್ಕರ 6ರಿಂದ 10ನೇ ತರಗತಿವರೆಗೆ ಕಂಪ್ಲೀಟ್ಲಿ ಎಲ್ಲ ಒಂದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಅವೆಲ್ಲವನ್ನು ಕೂಡ ನೀವು ಕಲಿತಾ ಹೋಗ್ಬೇಕಾಗುತ್ತೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಾಗ ಕೂಡ ನಾವು ಕಂಪ್ಲೀಟ್ಲಿ ಅಪ್ ಟು 10th ವರೆಗೂ ಕೂಡ ಎಲ್ಲಾ ರೀತಿಯಂತ ಬೇಸಿಕ್ ಟು ಅಡ್ವಾನ್ಸ್, ನಾನು ಹೇಳ್ತೀನಲ್ಲ ಅಡ್ವಾನ್ಸ್ ಲೆವೆಲ್ ಒಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ಬೇಕಂತ ಹೇಳ್ತಿದ್ದೀನಿ. ಬೇಸಿಕ್ ಟು ಅಡ್ವಾನ್ಸ್ ಕಂಪ್ಲೀಟ್ಲಿ ಇಬ್ಬರು ಲೈಕ್ ಫ್ಯಾಕಲ್ಟಿ ಕಡೆಯಿಂದ ಮಾಡಿಸ್ಕೊಳ್ತಾ ಹೋಗಿದ್ದೀನಿ. ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ, ನಾವು ನೋಡ್ಕೊಂತ ಹೋಗ್ಬೋದು. ಪ್ರತಿಯೊಂದು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ. ಓಕೆನಾ? ಅದೇ ರೀತಿಯಾಗಿ ಈ ಒಂದು ಲೈಕ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಹೇಗೆ ನಿಮ್ಗೆ ಹೇಳೋದಾದ್ರೆ ಅನೇಕ ರೀತಿಯ ಟೆಕ್ಸ್ಟ್ ಬುಕ್ಗಳಂದ್ರೆ ಅಪ್ ಟು ನೀವು CBSE ಆಗಿರಲಿ ICSE ಸಿಲೆಬಸ್ಗಳಾಗಿರಲಿ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರುತ್ತೆ ಒಂದಿಷ್ಟು ಲೈಕ್ SK ಮಂಗಲ್ ಸಂಬಂಧಪಟ್ಟಂತೆ ಮೆಥಡಾಲಜಿ ಆಫ್ ಟೀಚಿಂಗ್ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನ ರೆಫರ್ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿದೆ. ಜೊತೆಗೆ NCERT ಸಂಬಂಧಪಟ್ಟಂತೆ ಪೆಡಗಾಗಿ ಆಫ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ NCERT ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಬಹುದು. ಜೊತೆಗೆ ತಮ್ಗೆ ಏನಾದ್ರು ಹೇಳಿದಂತೆ D.Ed ಮತ್ತೆ B.Ed ಅಲ್ಲಿ ಮೆಥಡಾಲಜಿ ಬುಕ್ಸ್ಗಳು ಇರ್ತವೆ, ಅವುಗಳನ್ನು ಕೂಡ ರೆಫರ್ ಮಾಡ್ಕೊಂಡ್ರೆ ಉತ್ತಮವಾದಂತ ಒಂದಿಷ್ಟು ಸೋರ್ಸ್ಗಳು ಆಗುತ್ತೆ. ಆಯ್ತಲ್ಲ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅದಾಯ್ತಲ್ಲ? ಸೊ ಇಷ್ಟು ಈ ಒಂದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ. ಹಾಗೆ ಒಂದಿಷ್ಟು CDPಗೆ ಸಂಬಂಧಪಟ್ಟಂತೆ CDP ವೆರಿ ವೆರಿ ಇಂಪಾರ್ಟೆಂಟ್. ಇದು 30 ಅಂಕಗಳಿರುತ್ತೆ. ಇದು ಕೂಡ ನೀವು ಮಿನಿಮಮ್ ಅದು ಕೂಡ 22 ಅಥವಾ 23+ ಅನ್ನ ತೆಗೆಯುವಂಥದ್ದು ತುಂಬಾ ಸುಲಭ. ಯಾಕೆಂದ್ರೆ ಅಷ್ಟು ಸರಳವಾಗಿ ನಿಮಗೆ ಈ ಒಂದು CDPನ ಮಾಡಿದೀವಿ. ಯಾಕೆಂದ್ರೆ ಈಗ ತಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾರು ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡ್ತೀರಾ, ಯಾವುದೇ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಹೇಗೆ ಬರುತ್ತೆ, ನೀರು ಕುಡಿದ ರೀತಿಯಲ್ಲಿ ನಿಮಗೆ ರೆಡಿ ಆಗಿರ್ತೀರಾ. ಯಾಕೆಂದ್ರೆ ಅಷ್ಟು ಅನಾಲಿಸಿಸ್ ಮಾಡಿದ್ದೀನಿ ನಾನೇ ಸ್ವತಃ. ಓಕೆನಾ? ಇದನ್ನು ಕೂಡ ನಾನೇ ಡೀಲ್ ಮಾಡ್ತಾ ಇದ್ದೀನಿ ನಿಮ್ಮ ಅಂದ್ರೆ ಪೇಡ್ ಕ್ಲಾಸ್ ಅಲ್ಲಿ. ಸೊ ನಿಮ್ಗೆ ಅಲ್ಲಿ ಸಿಗುತ್ತೆ, ಅಥವಾ ನೀವು ಫ್ರೀ ಆಗಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ. MCQ ಅನಾಲಿಸಿಸ್ ಮಾಡಿರುತ್ತೆ ನೋಡಿ. ಚೈಲ್ಡ್ಹುಡ್ ನಮಗೆಲ್ಲ ಗೊತ್ತಿದೆ, ಬಾಲ್ಯ ವ್ಯವಸ್ಥೆ ಆಗಿರಲಿ, ಅಡಲೆಸೆನ್ಸ್ ಆಗಿರಲಿ, ತಾರುಣ್ಯ ವ್ಯವಸ್ಥೆ ಆಗಿರಲಿ, ಲರ್ನಿಂಗ್ ಆಗಿರಲಿ, ಇಂಡಿವಿಜುವಲ್ ಡಿಫರೆನ್ಸ್ ಆಗಿರಲಿ. ಓಕೆನಾ? ಹಾಗೆ ಇನ್ಕ್ಲೂಸಿವ್ ಎಜುಕೇಶನ್ ತಮಗೆಲ್ಲ ಗೊತ್ತೆ. ಸೊ ಒಳಗೊಳ್ಳುವ ಶಿಕ್ಷಣ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಪರ್ಸನಾಲಿಟಿ ವ್ಯಕ್ತಿತ್ವ, ಮೆಂಟಲ್ ಹೆಲ್ತ್. ಓಕೆನಾ? ಸೊ ಮಾನಸಿಕ ಆರೋಗ್ಯ, ಇಂಟೆಲಿಜೆನ್ಸಿ ಬುದ್ಧಿಶಕ್ತಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸ. ಓಕೆನಾ? ಜೆಂಡರ್ ಆಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್ ಇದು ಸಂಬಂಧಪಟ್ಟಂಗಿದೆ. ಪೆಡಗಾಗಿ ಸಂಬಂಧಪಟ್ಟಂತೆ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಇದೆ. ಇವೆಲ್ಲವನ್ನು ಒಳಗೊಂಡಂತೆ ಇದನ್ನು ಕೂಡ ಒಳಗೊಂಡಂತೆ ಮತ್ತಷ್ಟು ಮಾಹಿತಿ. ಯಾಕೆಂದ್ರೆ ಇಲ್ಲಿ ಕೊಟ್ಟಿರುವಂತ ಟಾಪಿಕ್ಗಳನ್ನ ಅದ್ರ ಜೊತೆಗೆ ಮತ್ತಷ್ಟು ಆಡ್ ಆಗ್ತಾ ಹೋಗುತ್ತೆ. ಅವೆಲ್ಲವನ್ನು ಕೂಡ ಒಳಗೊಂಡಂತೆ ನಿಮ್ಗೆ ಕ್ಲಾಸಸ್ ಅನ್ನ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಇವುಗಳಿಗೆ ಸಂಬಂಧಪಟ್ಟಂತೆ ದಿ ಬೆಸ್ಟ್ ಪುಸ್ತಕ ಅಂದ್ರೆ ನಿಮ್ಗೆ ಏನಾದ್ರೂ ಕೂಡ ಓದ್ಬೇಕಪ್ಪ, ನಾವು ವೈಯಕ್ತಿಕವಾಗಿ ಸ್ಟಡಿ ಮಾಡ್ತೀವಿ ಅನ್ನೋದಾದ್ರೆ ನಿಮ್ಗೆ ಏನಾಗುತ್ತೆ, ವಾಮದೇವಪ್ಪ ಬುಕ್ಸ್ ಚೆನ್ನಾಗಿದೆ. ವಾಮದೇವಪ್ಪ ತುಂಬಾ ಚೆನ್ನಾಗಿದೆ. ಓಕೆನಾ? ಇದರಲ್ಲೇ ಅನೇಕ ರೀತಿಯಂತ ಕಟ್ ಅಂಡ್ ಪೇಸ್ಟ್ ಅನೇಕ ಪ್ರಶ್ನೆಗಳನ್ನ ನೋಡಿದ್ದೇನೆ. ವಾಮದೇವಪ್ಪ ಬುಕ್ಸ್ ತುಂಬಾ ಚೆನ್ನಾಗಿದೆ ಪುಸ್ತಕ, ಅದು ಫಸ್ಟ್ ರೆಫರ್ ಮಾಡಿ. ಇಲ್ಲ ಸರ್ ಅದು ಓದಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಜಸ್ಟ್ ನಾನು ಆಲ್ರೆಡಿ ಟಾಪಿಕ್ ಮೇಲೆ ಪ್ರತಿಯೊಂದು ಟಾಪಿಕ್ ಮೇಲೆ ವಾಮದೇವಪ್ಪ ಆಗಿರ್ಲಿ, KM ಸುರೇಶ್ ಸರ್ ಆಗಿರ್ಲಿ, ಮತ್ತೊಂದು ಫಸ್ಟ್ PC ಸೆಕೆಂಡ್ PC ಆಗಿರ್ಲಿ, ಪ್ರತಿಯೊಂದು ಕೂಡ ಟಾಪಿಕ್ ಮೇಲೆ MCQ ನಾನೇ ಮಾಡಿದ್ದೀನಿ. ಅವೆಲ್ಲವೂ ಕೂಡ ಉಚಿತವಾಗಿರುತ್ತೆ. ನಮ್ಮ ಆಪ್ಗಿಂತ ಯೂಟ್ಯೂಬ್ ಅಲ್ಲಿ ನಿಮಗೆ ಉಚಿತವಾಗಿ ಸಿಗುತ್ತೆ. ಇವುಗಳ ಮೇಲೆ ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ನಾನು ಕ್ಲಾಸಸ್ ಮಾಡ್ತೀನಿ. ಅದು ಪೇಯ್ಡ್ ಕ್ಲಾಸಸ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ, ಹೇಗೆ ಬರುತ್ತೆ, ಪ್ರತಿಯೊಂದು ಕೂಡ ಸರಳವಾಗಿ ಅರ್ಥವಾಗುವಂತ ರೀತಿಯಲ್ಲಿ ಕೊಟ್ಟಿದ್ದೇನೆ. ಸೊ ಅಲ್ಲಿ ಪೇಯ್ಡ್ ಕ್ಲಾಸ್ ಸಿಗುತ್ತೆ. ಅದು ಯಾರು ಕೂಡ ಜಾಯಿನ್ ಆಗಿಲ್ಲ ಅಂದ್ರೆ ನೀವು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಟಾಪಿಕ್ ವೈಸ್ MCQ ಅನಾಲಿಸಿಸ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡ್ಕೊಳ್ಳಿ. ಇವುಗಳನ್ನ ಓದ್ಬೇಕು ಅಂದ್ರೆ ಪುಸ್ತಕ ಯಾವಂದ್ರೆ ವಾಮದೇವಪ್ಪ ಜೊತೆ KM ಸುರೇಶ್ ಅಂತ ರೆಫರ್ ಮಾಡ್ಕೊಬಹುದು. ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಂಗ್ಲಿಷ್ ಸಂಬಂಧಪಟ್ಟಂತೆ ಇಲ್ಲಿ ಏನಾಗ್ತಾ ಹೋಗುತ್ತೆ, SK ಮಂಗಲ್ ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಬಹುದು. ಓಕೆನಾ? ಸೊ ಅದನ್ನ ಬಿಟ್ರೆ ನಮ್ಗೆ ಕನ್ನಡದಲ್ಲಿ ಹೇಳಿದಂತೆ ವಾಮದೇವಪ್ಪ ಸರ್ದು, ಜೊತೆಗೆ ಒಂದಿಷ್ಟು ಲೈಕ್ ರಾಮಲಿಂಗ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ನಾವು ಹೆಚ್ಚಾಗಿ ನಾವು ಫೋಕಸ್ ಮಾಡೋದು ವಾಮದೇವಪ್ಪ ಸರ್ದು ಮತ್ತೆ KM ಸುರೇಶ್ ಸರ್ದು ತುಂಬಾ ಚೆನ್ನಾಗಿದೆ, ಸರಳವಾಗಿ ಅರ್ಥ ಆಗುತ್ತೆ, ಓದ್ಕೊಬಹುದು. ಅರ್ಥ ಆಯ್ತಲ್ಲ? ಅದ್ರ ಜೊತೆಗೆ ಕ್ವಶನ್ ಪೇಪರ್ ಏನು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ, ಮಾಡಲ್ ಕ್ವಶನ್ಸ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ, ಇವುಗಳ ಮೇಲೆ ಫೋಕಸ್ ಮಾಡಿ. ಇಷ್ಟು CDPಗೆ ಸಂಬಂಧಪಟ್ಟಂತೆ. ಇದನ್ನು ಹೊರತಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದಿಷ್ಟು ಸೈನ್ಸ್ ಸಂಬಂಧಪಟ್ಟದ್ದು ನೋಡಿ. ಸೈನ್ಸ್ ನಿಮ್ಗೆ ಸೈನ್ಸ್ ಆಗಿರಲಿ ಮತ್ತೆ EVS ಆಗಿರಲಿ, ಇವೆಲ್ಲವೂ ಕೂಡ ಇದು ಕೂಡ ಸೇಮ್ 6ರಿಂದ ಅಪ್ ಟು 12th ವರೆಗೂ, 6ರಿಂದ 12ನೇ ತರಗತಿವರೆಗೂ ಕಂಪ್ಲೀಟ್ ಏನಾಗ್ತಾ ಹೋಗುತ್ತೆ, ಸೈನ್ಸ್ಗೆ ಸಂಬಂಧಪಟ್ಟಂಗಿದೆ. ಓಕೆನಾ? ಸೊ ಇಲ್ಲೂ ಕೂಡ ಏನಾಗ್ತಾ ಹೋಗುತ್ತೆ, ಪ್ರಮುಖವಾಗಿ PUCಗೆ ಸಂಬಂಧಪಟ್ಟಂತೆ PUC ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಪ್ರೇಟ್ ತಾವು ಗಮನಿಸಬಹುದು. ಯಾಕೆಂದ್ರೆ ಯಾಕೆ ಇದೆಲ್ಲ ಇಂಪಾರ್ಟೆನ್ಸ್ ಹೇಳ್ತೀನಿ ಅಂದ್ರೆ ನಮ್ಗೇನಾಗುತ್ತೆ, ಬ್ಲೈಂಡ್ ಆಗಿ ಯಾವುದೋ ಒಂದು ರೀತಿಯಾಗಿ ಬುಕ್ಸ್ ಅನ್ನ ಇಟ್ಕೊಂಡು ಓದೋದಲ್ಲ. ಪ್ರತಿಯೊಂದು PUC ಆಗಿರ್ಲಿ 10th ಆಗಿರ್ಲಿ ಎಲ್ಲವನ್ನು ಕೂಡ ಕವರ್ ಮಾಡಿರೋ ಹತ್ರ ನಾವು ಆ ಒಂದು ಬುಕ್ಸ್ ಗಳನ್ನ ಅಥವಾ ಕ್ಲಾಸ್ಗಳನ್ನ ನೋಡ್ಬೇಕಾಗುತ್ತೆ. ಓಕೆನಾ? ಸೊ ಆ ನಿಟ್ಟಿನಲ್ಲಿ 6ರಿಂದ ಅಪ್ ಟು PUC ವರೆಗೂ ಕೂಡ ನೀವು ಓದ್ಬೇಕಾಗತ್ತೆ, ಕ್ಲಾಸ್ಗಳನ್ನ ನೋಡ್ಬೇಕಾಗತ್ತೆ. ಅರ್ಥ ಆಗ್ತಿಲ್ಲ? ಸೊ ಆ ನಿಟ್ಟಿನಲ್ಲಿ ಕಂಪ್ಲೀಟ್ಲಿ ಇಲ್ಲೂ ಕೂಡ ಏನಾಗಿದೆ ಅಂದ್ರೆ ಸೇಮ್ ಕಟ್ ಅಂಡ್ ಪೇಸ್ಟ್ 10th ಸೈನ್ಸು, 9th ಸೈನ್ಸು, 8th ಸೈನ್ಸು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ನೀವು ಓದ್ಬೇಕಂದ್ರೆ ಇದು ಕೂಡ ಅಷ್ಟೇ, ಅಪ್ ಟು 6ರಿಂದ 12ನೇ ತರಗತಿವರೆಗೆ CBSE ಮತ್ತೆ ICSE ಸಿಲೆಬಸ್ ಅನ್ನ ಮತ್ತೆ ಸ್ಟೇಟ್ ಬುಕ್ಸ್ ಅನ್ನ ನೀವು ಓದ್ಬೇಕಾಗತ್ತೆ. ಸೊ ಕಂಪ್ಲೀಟ್ಲಿ ಓದಿ ಅವುಗಳು ಬೇಗ ನೀವು ಫಸ್ಟ್ ಕಂಪ್ಲೀಟ್ಲಿ ಸ್ಟಡಿಯನ್ನ ಮಾಡಿದ ನಂತರ ಬೇರೆ ಯಾವ್ದನ್ನ ಬುಕ್ಸ್ ಬೇಕು ಅಂದ್ರೆ ನೀವು ರೆಫರ್ ಮಾಡ್ಕೊಬಹುದು. ಅದನ್ನು ಹೊರತಾಗಿ ಇದನ್ನ ಓದ್ದಲೆ ನೀವು ಬೇರೆಕ್ ಹೋಗ್ಬೇಡಿ. ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಈ ಒಂದು
ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಪ್ ಟು CBSE ICSE ಸ್ಟೇಟ್ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳಿ. ಓಕೆನಾ? ಅದನ್ನೆಲ್ಲ ಓದಿದಾದ್ಮೇಲೆ ನಿಮ್ಗೆ ಅನೇಕ ಪುಸ್ತಕಗಳು ಸಿಗುತ್ತೆ. RK ಸೈನ್ಸ್ ರವಿಕಾಂತ್ ಅವ್ರಿಗೆ ಸಿಗುತ್ತೆ. ಹಾಗೆ KVS PGT ಫಿಸಿಕ್ಸ್ ಅಂತ ಸಿಗುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ನವ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಸಂಪದ ಅದು ಕೂಡ ಚೆನ್ನಾಗಿದೆ. KM ಮುಲ್ಲಾ ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಷ್ಟು ನೀವು ಏನ್ ಮಾಡೋದು, ರೆಫರ್ ಅನ್ನ ಮಾಡ್ಕೊಬಹುದು. ಆಯ್ತಲ್ಲ? ಯಾವುದು ಸಂಬಂಧಪಟ್ಟಂತೆ ಈ ಒಂದು ಸೈನ್ಸಿಗೆ ಸಂಬಂಧಪಟ್ಟಂತೆ ಆಯ್ತಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಗಣಿತಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಹೇಳಂತೆ 6ರಿಂದ 8ನೇ ತರಗತಿವರೆಗೆ PUC ವರೆಗೂ ಕೂಡ ನೀವು ಕವರ್ ಮಾಡ್ಕೊಬಹುದು. 10th ವರೆಗೂ. ಜೊತೆಗೆ ನಿಮ್ಗೆ ಹೇಳಂತೆ RD ಶರ್ಮಾ, RS ಅಗರ್ವಾಲ್ ಬರ್ಕೊಳ್ಳಿಲ್ಲ, ಅದು ಕೂಡ RS ಅಗರ್ವಾಲ್ ಆಗಿರ್ಲಿ, RD ಶರ್ಮಾ ಆಗಿರ್ಲಿ. ಜೊತೆಗೆ ನಿಮ್ಗೆ ಪ್ರಮುಖವಾಗಿ ಕನ್ನಡ ಮಾಧ್ಯಮದಲ್ಲಿ ಸಹನ್ ಮತ್ತೆ ಲಾಳ ಸಂಗಿ ಅಂತ ಬರುತ್ತೆ. ಸಹನ್ ಮತ್ತೆ ಲಾಳ ಸಂಗಿ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅವುಗಳು ಕನ್ನಡ ಇದು ಗಣಿತಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಒಳ್ಳೆಯ ಪುಸ್ತಕಗಳು. ಅರ್ಥ ಆಯ್ತಲ್ಲ? ಇಂಗ್ಲಿಷಲ್ಲಿ RD ಶರ್ಮಾ, RS ಅಗರ್ವಾಲ್. ಅರ್ಥ ಆಗ್ತಿಲ್ಲ? ಇಷ್ಟು ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳಂತೆ ಫಸ್ಟ್ ಅಪ್ ಟು 6ರಿಂದ 12ರವರೆಗೂ ಎಲ್ಲ ರೀತಿ ಅಂತ ಸ್ಟೇಟ್ ಆಗಿರ್ಲಿ, CBSE ಆಗಿರ್ಲಿ, ICSE ಸಿಲೆಬಸ್ಗಳನ್ನ ಕವರ್ ಮಾಡ್ಕೊಳ್ಳಿ. ಅದಾದ ನಂತರ ಎಲ್ಲವೂ ಕೂಡ ಓದ್ ಮುಗಿಸಿನ ಅಂತಂದ್ರೆ RK ಸೈನ್ಸ್ ರೆಫರ್ ಮಾಡ್ಕೊಳ್ಳಿ. ಅದು ಆಯ್ತು ಅಂದ್ರೆ KVS PGT ಫಿಸಿಕ್ಸ್ ಅಂತ ಬರುತ್ತೆ, ಅದು ಕೂಡ ಚೆನ್ನಾಗಿದೆ. KM ಮುಲ್ಲಾ ಇದು ಕೂಡ ಚೆನ್ನಾಗಿದೆ, ಇದನ್ನು ಕೂಡ ರೆಫರ್ ಮಾಡ್ಕೊಬಹುದು. ಇಷ್ಟು ಸೈನ್ಸ್ಗೆ ಸಂಬಂಧಪಟ್ಟಂತೆ. ಓಕೆನಾ? ಸೊ ನಿಮ್ಗೆ ಏನಾಗುತ್ತೆ, ಸೊ ಈಗ ಆಲ್ರೆಡಿ ನಿಮ್ಗೆ ಕನ್ನಡ, ಇಂಗ್ಲಿಷ್, ಸೈಕಾಲಜಿ CDPಗೆ ಸಂಬಂಧಪಟ್ಟಂತೆ 90 ಮಾರ್ಕ್ಸ್ ಆಗುತ್ತೆ. ಮ್ಯಾಥ್ಸ್ ಅಂಡ್ ಸೈನ್ಸ್, ಮ್ಯಾಥ್ಸ್ 30 ಮಾರ್ಕ್ಸ್ಗೆ, ಸೈನ್ಸ್ 30 ಮಾರ್ಕ್ಸ್ಗೆ, ಒಟ್ಟು 60 ಮಾರ್ಕ್ಸ್ ಏನ್ ಬರುತ್ತೆ ಈ ಒಂದು ಸೈನ್ಸ್ ಅಂಡ್ ಮ್ಯಾಥ್ಸ್ ಇಂದ ಬರುತ್ತೆ. ಓಕೆನಾ? ಸೊ ಇಷ್ಟನ್ನ ರೆಫರ್ ಮಾಡ್ಕೊಂತ ಹೋಗೋದು. ನಮ್ಮ ಪೇಡ್ ಕ್ಲಾಸಸ್ ಅಲ್ಲೂ ಕೂಡ ಅಷ್ಟೇ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಹೇಳ್ತಾ ಹೋಗಿದ್ದೀವಿ. ಸೈನ್ಸ್ ಸಂಬಂಧಪಟ್ಟಂಗೆ, PUC ಸಂಬಂಧಪಟ್ಟಂಗೆ ಸಪರೇಟ್ ಫಿಸಿಕ್ಸ್ಗೆ ಬೇರೆ ಫ್ಯಾಕಲ್ಟಿ, ಕೆಮಿಸ್ಟ್ರಿಗೆ ಬೇರೆ ಫ್ಯಾಕಲ್ಟಿ, ಬಯಾಲಜಿಗೆ ಬೇರೆ ಫ್ಯಾಕಲ್ಟಿ, ಈ ರೀತಿಯಾಗಿ ಮಾಡ್ಕೊಂತ ಹೋಗಿದ್ವಿ. ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. 1 to 10th 6ರಿಂದ 10ನೇ ತರಗತಿವರೆಗೆ ಒಬ್ಬರು ಫ್ಯಾಕಲ್ಟಿ ಕಂಪ್ಲೀಟ್ಲಿ. ಈ ತರ ಏನ್ ಮಾಡಿದೀವಿ ಅಂದ್ರೆ ಸಬ್ಜೆಕ್ಟ್ ವೈಸ್ ಅಥವಾ ತರಗತಿ ವೈಸ್ ನಾವೇನ್ ಮಾಡಿದೀವಿ, ಡಿವೈಡ್ ಮಾಡಿ ಫ್ಯಾಕಲ್ಟಿ ಕೊಟ್ಬಿಟ್ಟಿದ್ವಿ. ಓಕೆನಾ? ಸೊ ಈ ರೀತಿಯಾಗಿ ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೀವು ಗಮನಿಸ್ಕೊಬಹುದು. ಸೊ ಈ ರೀತಿಯಾಗಿ ಸ್ವತಃ ನೀವೇನಾದ್ರೂ ಕೂಡ ಸ್ಟಡಿ ಮಾಡ್ತಿದ್ರೆ ಈ ಪುಸ್ತಕಗಳನ್ನ ರೆಫರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಒಂದಿಷ್ಟು ಲೈಕ್ ಯಾವ ರೀತಿಯಾಗಿ ಓದಬೇಕು, ಯಾವೆಲ್ಲ ಕವರ್ ಮಾಡಿದ್ದಾರೆ ಸಿಲೆಬಸ್ ಅಲ್ಲಿ, ಯಾವೆಲ್ಲ ಇಂಪಾರ್ಟೆಂಟ್ ಪುಸ್ತಕಗಳಿದಾವೆ ಅನ್ನೋ ಸಂಬಂಧಪಟ್ಟಂಗೆ ನಿಮಗೆ ಐಡಿಯಾ ಸಿಕ್ತು ಅಂತ ಭಾವಿಸ್ತೀನಿ. ಸೊ ಕಂಪ್ಲೀಟ್ ಆಗಿ ನಿಮಗೆ 6ರಿಂದ ಅಪ್ ಟು PUC ವರೆಗೆ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಓದ್ಕೊಬೇಕು ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.